ಮಂತ್ರಾಲಯದಲ್ಲಿ ರಾಯರ ಭಕ್ತರಿಗೂ ತಟ್ಟಿದ ಬರದ ಬಿಸಿ. ತುಂಗಭದ್ರಾ ನದಿಯಲ್ಲಿ ನೀರಿಲ್ಲದೆ ಪುಣ್ಯ ಸ್ನಾನಕ್ಕೆ ಭಕ್ತರು ಅಲೆದಾಟವನ್ನ ನಡೆಸಿದ್ದಾರೆ. ನದಿಯಲ್ಲಿ ನೀರು ಇಲ್ಲದಿರುವುದನ್ನ ಕಂಡು ರಾಯರ ಭಕ್ತರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ತುಂಗಭದ್ರಾ ನದಿ ತುಂಬಿ ಹರಿತಾ ಇತ್ತು. ಈ ವರ್ಷ ಮಳೆಯೂ ಇಲ್ಲ, ನದಿಯಲ್ಲಿ ನೀರೂ ಇಲ್ಲ. ನೀರು ಇಲ್ಲದೆ ನದಿ ಖಾಲಿಯಾಗಿದೆ. ದೃಶ್ಯದಲ್ಲಿ ಕಾಣಬಹುದು ನೀರಿಲ್ಲದೆ ಹೇಗೆ ತುಂಗಭದ್ರಾ ನದಿ ಖಾಲಿಯಾಗಿದೆ ಅನ್ನೋದನ್ನ. ರೂಮ್ಗಳಲ್ಲೇ ಸ್ನಾನ ಮಾಡಿ ರಾಯರ ದರ್ಶನಕ್ಕೆ ಭಕ್ತರು ಹೋಗ್ತಾ ಇದ್ದಾರೆ. ಬೇರೆ ದಾರಿ ಇಲ್ಲ. ಮಂತ್ರಾಲಯವನ್ನ ವಿಸಿಟ್ ಮಾಡ್ತಾ ಇದ್ದಂತಹ ಭಕ್ತರು ತುಂಗೆಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ರಾಯರ ದರ್ಶನಕ್ಕೆ ತೆರಳ್ತಾ ಇದ್ರು. ಆದ್ರೆ ತುಂಗಭದ್ರಾ ನದಿ ಕಂಪ್ಲೀಟ್ ಆಗಿ ಬರಿದಾಗಿದೆ. ಎಲ್ಲೋ ಅಲ್ಲಿ ಇಲ್ಲಿ ಚೂರು ನೀರು ಕಾಣಬಹುದಷ್ಟೇ. ಅದು ಬಹಳ ಕಮ್ಮಿ ನೀರು. ರಾಜ್ಯದಲ್ಲಿ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದ್ದರಿಂದ ರಾಜ್ಯದಲ್ಲಿರ್ತಕ್ಕಂಥ ಡ್ಯಾಮ್ಗಳೆಲ್ಲವೂ ಕೂಡ ಯಾವುದೂ ಕೂಡ ತುಂಬಿಲ್ಲ, ಖಾಲಿ ಇರುವಂಥದ್ದು. ಅದೇ ರೀತಿಯಾಗಿ ಡ್ಯಾಮ್ಗಳು ಕೆಳಭಾಗದಲ್ಲಿರ್ತಕ್ಕಂಥ ನದಿಯಲ್ಲೂ ಕೂಡ ಹನಿ ನೀರಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನಿವತ್ತು ಮಂತ್ರಾಲಯ ಬಳಿ ಇರ್ತಕ್ಕಂಥ ತುಂಗಭದ್ರಾ ನದಿಯ ಬಳಿ ಇದ್ದೇನೆ. ನೀವು ಕೂಡ ನೋಡ್ತಾ ಇರ್ಬೋದು ನನ್ನ ಹಿಂಭಾಗದಲ್ಲಿ ಮಂತ್ರಾಲಯದ ಬಳಿ ತುಂಗಭದ್ರಾ ನದಿ ಪ್ರತಿ ವರ್ಷವೂ ಕೂಡ ಆಗಸ್ಟ್ ಮೊದಲನೇ ವಾರದಲ್ಲಿ ತುಂಬಿ ಹರಿತಾ ಇತ್ತು. ನದಿಯಲ್ಲಿ ಪ್ರವಾಹದ ಭೀತಿ ಉಂಟಾಗ್ತಿತ್ತು. ಆದರೆ ಈ ವರ್ಷ ಇಡೀ ತುಂಗಭದ್ರಾ ನದಿಯಲ್ಲಿ ಹನಿ ನೀರು ಕೂಡ ಹರಿತಾ ಇಲ್ಲ. ಅಲ್ಲಲ್ಲಿ ಮಾತ್ರ ಅಷ್ಟೋ ಇಷ್ಟೋ ಮಳೆ ಬಂದಾಗ ನಿಂತ್ಕೊಂಡಿರುವಂಥ ನೀರು ಇರೋದು ಮಾತ್ರ ಕಾಣ್ತಾ ಇದೆ. ಇನ್ನುಳಿದಂತೆ ಬರೀ ಕಲ್ಲು ಬಂಡೆಗಳು ಮಾತ್ರ ಕಾಣಿಸ್ಕೊಳ್ತಾ ಇದೆ. ಮಂತ್ರಾಲಯಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಬಂದಂಥವರೆಲ್ಲರೂ ಕೂಡ ಈ ಒಂದು ತುಂಗಭದ್ರಾ ನದಿಯಲ್ಲಿ ಬಂದು ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಈ ವರ್ಷ ಮಂತ್ರಾಲಯಕ್ಕೆ ಬರುವಂಥ ಭಕ್ತರಿಗೆ ಭಾರಿ ನಿರಾಶೆ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ನದಿ ತೀರಕ್ಕೆ ಬಂದು ನೋಡ್ತಾರೆ, ನದಿಯಲ್ಲಿ ನೀರಿಲ್ಲದೆ ಇರೋದು ನೋಡಿ ಪುಣ್ಯ ಸ್ನಾನ ಮಾಡ್ಲಿಕ್ಕಾಗ್ತಿಲ್ಲ ಅನ್ನುವಂಥ ಕೊರಗಿನಿಂದ ಎಷ್ಟೋ ಭಕ್ತರು ವಾಪಸ್ ಹೋಗ್ತಾ ಇದ್ದಾರೆ. ಕೆಲ ಭಕ್ತರು ಅನಿವಾರ್ಯವಾಗಿ ಎಲ್ಲೆಲ್ಲಿ ನೀರು ನಿಂತ್ಕೊಳ್ಳುತ್ತೋ ಅಂಥ ಕಡೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ರಾಯರ ದರ್ಶನ ಮಾಡುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಬಹುತೇಕ ಭಕ್ತರೆಲ್ಲರೂ ಕೂಡ ನದಿಯನ್ನು ನೋಡಿ ನದಿಗೆ ಈ ಸ್ಥಿತಿ ಬಂತಲ್ಲ ಅನ್ನುವಂಥದ್ದು ಮರುಗುವಂಥ ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಆಗಸ್ಟ್ ಮೊದಲನೇ ವಾರದಲ್ಲಿ ಮಂತ್ರಾಲಯಕ್ಕೆ ಭಕ್ತರು ಬಂದಾಗ ನದಿ ತುಂಬ ಹರಿತಾ ಇತ್ತು. ಈ ತುಂಬ ಹರಿಯುವಂಥ ನದಿಯಲ್ಲಿ ತೆಪ್ಪದಲ್ಲಿ ಕುಳಿತುಕೊಂಡು ಭಕ್ತರೆಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆಯಿತು, ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ರಾಯರ ಆರಾಧನಾ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಸಂಭ್ರಮಿಸ್ತಿದ್ರು. ಆದರೆ ಈ ವರ್ಷ ವಾಡಿಕೆಗಿಂತ ಮಳೆ ಕಡಿಮೆ ಆಗಿದ್ದರಿಂದ ಹಾಗಾಗಿ ನದಿಯಲ್ಲಿ ನೀರಿಲ್ಲದೆ ಇರೋದ್ರಿಂದ ರೈತರಲ್ಲಿ ಕೂಡ ಒಂದು ರೀತಿ ನಿರಾಶೆ ಉಂಟಾಗಿದೆ. ರಾಯರ ದರ್ಶನ ಮಾತ್ರ ಮಾಡ್ತಾ ಇದ್ದಾರೆ. ಯಾಕಂದರೆ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಬೇಕಂದ್ರೆ ನೀರಿಲ್ದಂಥದ್ದಾಗಿದೆ. ಹಾಗಾಗಿ ನಾವು ಎಷ್ಟೋ ಕನಸುಗಳನ್ನು ಇಟ್ಕೊಂಡು ತುಂಗಭದ್ರಾ ನದಿ ತೀರಕ್ಕೆ ಬಂದಿದ್ದೇವೆ. ಆದರೆ ತುಂಗಭದ್ರಾ ನದಿಯಲ್ಲಿ ನೀರಿಲ್ಲ, ಬರೀ ಕಲ್ಲು ಬಂಡೆಗಳಿದಾವಲ್ಲ, ಅಲ್ಲಲ್ಲಿ ಕಸ ಕಡ್ಡಿಗಳು ಮಾತ್ರ ತುಂಬಿಕೊಂಡಿದೆ. ಆ ಕೊಳಕು ನೀರಲ್ಲಿ ಹೇಗೆ ಸ್ನಾನ ಮಾಡಬೇಕು ಅಂತ ಎಷ್ಟೋ ಭಕ್ತರು ನಿರಾಶೆಯಿಂದ ನದಿಯಲ್ಲಿ ಸ್ನಾನ ಮಾಡದೇನೆ ರೂಮ್ಗಳಲ್ಲಿ ಸ್ನಾನ ಮಾಡಿಕೊಂಡು ರಾಯರ ದರ್ಶನಕ್ಕೆ ಹೋಗ್ತಕ್ಕಂಥದ್ದು ಕಾಣ್ತಾ ಇದೆ. ಇನ್ನೊಂದು ಕಡೆ ನೀವು ನೋಡ್ಬೋದು, ಬಹುತೇಕ ನದಿ ಎಲ್ಲಿ ನಾವು ಕಣ್ಣು ಹಾಯಿಸಿದಷ್ಟು ಬರೀ ಕಲ್ಲು ಬಂಡೆಗಳು ಮಾತ್ರ ಕಾಣ್ತಾ ಇರೋದು ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಲ್ಲಿ ಹೇಳಬೇಕಾದ್ರೆ ಈ ವರ್ಷ ರಾಜ್ಯದಲ್ಲಿ ವಾಡಿಕೆಗಿಂತ ಮಳೆ ಆಗಿದ್ದರಿಂದ, ಈ ಮಳೆ ಇಲ್ಲದೆ ಇರೋದ್ರಿಂದ ಡ್ಯಾಮ್ಗಳೆಲ್ಲವೂ ಕೂಡ ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಡ್ಯಾಮ್ದ ಕೆಳಭಾಗದಲ್ಲಿ ಬರ್ತಕ್ಕಂಥ ತುಂಗಭದ್ರಾ ನದಿ ಈಗ ಸಂಪೂರ್ಣವಾಗಿ ಖಾಲಿ ಇರೋದು ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಮಂತ್ರಾಲಯದಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.